ಹಾಯ್, ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ. ಪರಪುರುಷನೊಂದಿಗೆ ಸಿಕ್ಕಿಬಿದ್ದ ಪತ್ನಿ ಬಡಪಾಯಿ ಗಂಡನಿಗೆ ಶಿಕ್ಷೆ ಅಂತ. ಆ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವೇ ಇದು. ಈಕೆ ಇದ್ದಾಳಲ್ಲ, ಆ ವಿಡಿಯೋದಲ್ಲಿ ಕಾಣಿಸಿದ್ಲಲ್ಲ ಅದೇ ಹೆಣ್ಣು. ಇವಾಗ ಹಾಸ್ಪಿಟಲ್‌ನಲ್ಲಿದ್ದು ಒಂದು ವಿಡಿಯೋ ಹರಿಬಿಟ್ಟಿದ್ದಾಳೆ. ಅದ್ರಲ್ಲಿ ಏನ್ ಹೇಳಿದಾಳೆ ಅಂದ್ರೆ, ನಂದೇನು ತಪ್ಪಿಲ್ಲ, ನಾನ್ ತುಂಬಾ ಒಳ್ಳೆಯವಳು. ಆದ್ರೆ ನನ್ನ ಗಂಡ ಮಾತ್ರ ಗಾಂಜಾ ಅಡಿಕ್ಟು. ಅವನು ನನ್ನ ಮೇಲೆ ಸುಮ್ನೆ ಅಪವಾದ ಮಾಡ್ತಿದ್ದ, ಸಂಶಯ ಪಡ್ತಿದ್ದ, ಹೊಡಿತಿದ್ದ. ಮತ್ತೆ ನೀವು ಏನು ವಿಡಿಯೋ ನೋಡಿದ್ರಲ್ಲ, ವೈರಲ್ ಆಯ್ತಲ್ಲ, ಆ ವಿಡಿಯೋ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಬಾರ್ದು ಅಂತ ಲಾಸ್ಟ್ ಇಯರೇ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೆ. ನಾನ್ ಅದ್ರಲ್ಲಿ ಹಾಕಿರೋದು ಸ್ಲೀವ್ಲೆಸ್ ಡ್ರೆಸ್ ಅಷ್ಟೇ. ಅದಕ್ಕಿಂತ ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ಹಾಕಿ ಇದ್ದೋರಿದ್ರು. ನಾವು ಹಾಸ್ಟೆಲ್ ನಲ್ಲಿ ಇದ್ವಿ. ಆವಾಗ ಅಲ್ಲಿ ಅವನು ಮೀಟ್ ಮಾಡಕ್ಕೆ ಬಂದಾಗ ತೆಗ್ದ ವಿಡಿಯೋ ಅಂತ. ಆದ್ರೆ ಅಲ್ಲೊಂದು ಹಾಸ್ಟೆಲ್ ಇದ್ರೆ ಲೇಡೀಸ್ ಹಾಸ್ಟೆಲ್ ಆಗಿರ್ಬೇಕಲ್ಲ. ಅಲ್ಲೊಂದು ಪುರುಷ ಎದ್ದು ಓಡ್ತಿದ್ದಾನೆ. ಅದರ ಬಗ್ಗೆ ಅವಳು ಏನೂ ಹೇಳಲಿಲ್ಲ. ಈಗ ಬಂದು ನಾನ್ ತುಂಬಾ ಅಮಾಯಕಳು, ನನ್ನಿಂದ ಏನು ತಪ್ಪಾಗಿಲ್ಲ ಅನ್ನಂತೆ ಪ್ರೊಜೆಕ್ಟ್ ಮಾಡಕ್ಕೆ ಬರ್ತಾ ಇದ್ದಾಳೆ. ಆದ್ರೆ ಮತ್ತೊಂದು ಮೀಡಿಯಾದಲ್ಲಿ ನಾನು ನೋಡ್ದೆ, ಈತನ ಬಗ್ಗೆ, ಇವಳ ಬಗ್ಗೆ ಎಲ್ಲ ಆ ಸ್ಟೋರಿ ಕೇಳಿ ನಿಜಕ್ಕೂ ಅಯ್ಯೋ ಅನಿಸ್ಬಿಡ್ತು. ಅದೇನು ಅಂತ ನೋಡುವ ಬನ್ನಿ. ಈಕೆ ಹೆಸರು ಅಕ್ಷಯ, ಈತನ ಹೆಸರು ಧರ್ಮರಾಜ್. ಇವರಿಬ್ರು ಪ್ರೀತಿಸಿ ಮದುವೆ ಆಗ್ತಾರೆ. ಇವನಿಗೆ 35 ವರ್ಷ ಇರುವಾಗ, ಅವಳಿಗೆ 30 ವರ್ಷ ಇರುವಾಗ ಪ್ರೀತಿಸಿ ಮದುವೆ ಆದವರು. ಮದುವೆ ಆಗಿ ಈಗ 5 ವರ್ಷಗಳಾಗ್ತಾ ಬಂತು. ಇವರ ಸಂಸಾರ ಚೆನ್ನಾಗ ಹೋಗ್ತಾ ಇರುತ್ತೆ. ಇಬ್ರು ತುಂಬಾ ಚೆನ್ನಾಗಿರ್ತಾರೆ. ಅವಳು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇರ್ತಾನೆ. ಇವನು ಡ್ರೈವರ್ ಆಗಿ ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಏನಾಗತ್ತೆ, ಇವನು ಅಲ್ಲಿ ಇರಲ್ಲ. ಇವಳು ಬ್ಯೂಟಿಷಿಯನ್ ಕೆಲ್ಸಕ್ಕೆಲ್ಲ ಹೋಗುವಾಗ ಆ ಜೋಸ್ ಎಂಬ ಒಂದು ಹುಡುಗನ ಪರಿಚಯ ಆಗುತ್ತೆ ಇವಳಿಗೆ. ಹೀಗೆ ಫೋನ್ ನಲ್ಲಿ ಮಾತಾಡ್ತಾ ಆ ಪರಿಚಯದ ಎಲ್ಲೆ ಮೀರಿ ಅದೊಂದು ಅನೈತಿಕ ಸಂಬಂಧದ ಕಡೆಗೆ ತಿರುಗುತ್ತೆ. ಇವನಿಗೆ ಗೊತ್ತಾಗದೇ ಇಲ್ಲ. ಇವನು ಯಾವಾಗಾದ್ರೂ ಒಮ್ಮೆ ಬಂದು ಪಾಪ ಮನೆ ಕಡೆ ಎಲ್ಲ ನೋಡಿ ಹೋಗ್ತಿದ್ದ. ಹೆಂಡತಿಯ ಮೊಬೈಲಿಗೆ ಇತ್ತೀಚೆಗೆ ಫೋನ್ ಮಾಡಿ ತುಂಬಾ ಬಿಸಿ ಬರ್ತಾ ಇತ್ತು. ಹೀಗಾಗಿ ಇವನಿಗೆ ತುಂಬಾ ಸಂಶಯ ಬರುತ್ತೆ. ಏನಕ್ಕೆ ಇವಳ ಮೊಬೈಲ್ ಇಷ್ಟು ಬಿಸಿ ಇತ್ತ. ಇವಳು ಏನ್ ಮಾಡ್ತಿದ್ಲು, ನನಗೆ ಅಲ್ಲಿ ಬ್ಯೂಟಿಷಿಯನ್ ವರ್ಕ್ ಕರ್ದಿದ್ದಾರೆ, ಇಲ್ಲಿ ಬ್ಯೂಟಿಷಿಯನ್ ವರ್ಕ್ ಕರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವನ ಜೊತೆ, ಆ ಜೋಸ್ ಜೊತೆ ಹೋಗಿ ಸುತ್ತಾಡ್ಕೊಂಡು ಬರ್ತಿದ್ಲು. ಕೆಲವೊಮ್ಮೆ ಬೇರೆ ಕಡೆ ಲಾಡ್ಜ್ ಅಲ್ಲಿ ತಂಗಿ ಕೂಡ ಬರ್ತಿದ್ಲು. ಇದು ಎಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಇವನು ಇಲ್ಲಿ ಇರ್ಲಿಲ್ಲಲ್ಲ, ಇವನು ಚೆನ್ನೈಲಿ ಕೆಲಸ ಮಾಡ್ತಿದ್ದಲ್ಲ. ಹಾಗಾಗಿ ಗೊತ್ತಾಗ್ಲಿಲ್ಲ. ಒಂದಿನ ಯಾರೋ ಹೇಳಿದ್ರಂತೆ, ನಿನ್ನ ಹೆಂಡತಿ ಹೀಗೆ ಬೇರೊಂದು ಪುರುಷನ್ ಜೊತೆ ನೋಡ್ದೆ ಅಂತ. ಇವನು ಅವಳಿಗೆ ಅಕ್ಷಯ್ಗೆ ಫೋನ್ ಮಾಡ್ತಾನೆ, ನೀ ಎಲ್ಲಿದ್ಯೆ ಹೇಳು ಅಂತ ಹೇಳ್ತಾನೆ. ಅವಳು ಹೇಳ್ತಾಳೆ, ನಾನೊಂದು ಬ್ಯೂಟಿಷಿಯನ್ ವರ್ಕ್ ಮೇಲೆ ಬಂದಿದ್ದೀನಿ ಅಂತ. ಎಲ್ಲಿದ್ದೆ ಹೇಳು, ಅಲ್ಲಿಗೆ ನಾ ಬರ್ತೀನಿ ಅಂತ. ಆದ್ರೆ ಅವಳ ಬ್ಯೂಟಿಷಿಯನ್ ವರ್ಕ್ ಮೇಲೆ ಬಂದಿರಲ್ಲ. ಆ ಕಾರಣಕ್ಕೆ ಅವಳಿಗೆ ತುಂಬಾನೇ ಭಯ ಸ್ಟಾರ್ಟ್ ಆಗುತ್ತೆ. ಜೋಸ್ ಜೊತೆ ಹೇಳ್ತಾಳಂತೆ, ಏನ್ ಮಾಡೋದು, ನಾವು ಈಗ ಬಂದ್ರೆ ಅವ್ನು ನಮ್ಮನ್ನ ಏನಾದ್ರು ಮಾಡಿ ಬಿಡ್ತಾನೆ ಅಂತ. ಜೋಸ್ ಹೇಳ್ತಾನೆ, ನಿನ್ ಫೋನ್ ಸ್ವಿಚ್ ಆಫ್ ಮಾಡು ಅಂತ. ಹಾಗೆ ಇಬ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಇವಳು ಆ ಮಗುನ ಬಿಟ್ಟು ಜೋಸ್ ಜೊತೆ ಎಸ್ಕೇಪ್ ಆಗೋದು. ಒಂದು 6 ಮಂತ್ ಕಾಣದೇ ಇಲ್ಲ, ಪತ್ತೆನೇ ಇರಲ್ಲ. ಅದಾದ ಮೇಲೆ ಮೆಲ್ಲನೆ ಪುನಃ ಇವನ ಕಾಂಟ್ಯಾಕ್ಟ್ ಗೆ ಬರ್ತಾಳಂತೆ. ಆಗ ಇವನು, ನಂಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾಳೆ. ನೀನು ಬಂದು ಡಿವೋರ್ಸ್ ಕೊಟ್ಟು ಹೋಗು ಅಂತ. ಅವಳು ಅದನ್ನ ಜೋಸ್ ಹತ್ರ ಹೇಳುವಾಗ, ಇಲ್ಲ ನೀನು ಹೋದ್ರೆ ನಿನ್ಗೆ ಏನಾದ್ರು ಮಾಡಿ ಬಿಡ್ತಾನೆ, ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವನ ಅವಶ್ಯಕತೆಗೆ ಅವಳನ್ನ ಬಳಸ್ತಾನೇ ಇದ್ದ. ನಂತರ ಪೊಲೀಸರಿಗೆ ಈ ಧರ್ಮರಾಜ್ ಹೋಗಿ ಪ್ರೆಷರ್ ಆಗ್ತಾನೆ, ನೀವು ದಯವಿಟ್ಟು ನನ್ನ ಹೆಂಡತಿನ ವಾಪಸ್ ಕರ್ಕೊಂಡ್ ಬನ್ನಿ, ನನಗೆ ಅವಳಿಂದ ಡಿವೋರ್ಸ್ ಕೊಡಿಸಿ ಅಂತ. ಪೊಲೀಸರೆಲ್ಲ ಈ ವಿಷಯದಲ್ಲಿ ಪ್ರಯತ್ನ ಪಟ್ಟು ಅವಳನ್ನ ಕರೆಸ್ತಾರೆ ಸ್ಟೇಷನ್‌ಗೆ. ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ನಿನಗೆ ಮಗು ಇರೋದು, ಇವನಿಗೆ ಬೇರೆ ಹೆಂಡತಿ ಸಿಗ್ಬೋದು, ಆದ್ರೆ ಆ ಮಗುಗೆ ತಾಯಿ ಬೇಕಲ್ಲ, ಹಾಗೆಲ್ಲ ಅವಳ ಮನವೊಲಿಸಿದಾಗ ಅವಳು ಕೂಡ ಧರ್ಮರಾಜ್ ಜೊತೆ ಹೋಗಕ್ಕೆ ಒಪ್ತಾಳೆ. ಹೀಗೆ ಬಂದ ಅವಳು ಧರ್ಮರಾಜ್ ಜೊತೆ ಸ್ವಲ್ಪ ದಿನ ಮತ್ತೆ ಚೆನ್ನಾಗೇ ಇರ್ತಾಳೆ. ಧರ್ಮರಾಜ್ ಮತ್ತೆ ಚೆನ್ನಾಗಿ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಅವಳಿಗೆ ಮತ್ತೆ ಜೋಸ್ ನೆನಪಾಗುತ್ತೆ. ಈ ಜೋಸ್‌ನ ಮನೆಗೆ ಕರೀತಾಳೆ. ಮನೆಗೆ ಕರೆದಾಗ ಈ ಏನು ಧರ್ಮರಾಜ್ ಕೆಲ್ಸಕ್ಕೆ ಇದ್ದಲ್ಲ, ಬರಲ್ಲಲ್ಲ ನೈಟ್. ಹಾಗೆ ಆ ಧೈರ್ಯದ ಮೇಲೆ ಮನೆಗೆ ಕರೆಸ್ಕೊಳ್ತಾಳೆ. ಮನೆಗೆ ಬಂದಾಗ ಯಾರೋ ಒಬ್ರು ಧರ್ಮರಾಜ್‌ಗೆ ಫೋನ್ ಮಾಡಿ ಹೇಳ್ತಾರಂತೆ, ರಾಜು ನಿನ್ನ ಹೆಂಡತಿ ಮನೇಲಿದ್ದಾಳೆ, ಆದ್ರೆ ಅವಳ ಜೊತೆ ಬೇರೆ ಯಾರೋ ಬಂದಿದ್ದಾನೆ ಅಂತ. ಆವಾಗ ಸಡನ್ ಆಗಿ ಚೆನ್ನೈಯಿಂದಲೇ ಹೊರಟು ಬಿಟ್ಟು ಧರ್ಮರಾಜ್ ಬರ್ತಾರೆ. ಇಲ್ಲಿಗೆ ಬಂದು ಮನೆ ಬಾಗಿಲು ನೋಡಿದಾಗ ತನ್ನ ಬೆಡ್ರೂಮ್ ಅಲ್ಲಿ ಆ ಜೋಸ್ ಇರ್ತಾನೆ. ಆವಾಗ ತೆಗ್ದ ವಿಡಿಯೋ. ಅವಾಗ ಜೋರಾಗಿ ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಅವನು ಓಡಿ ಹೋಗ್ಬಿಡ್ತಾನೆ. ಅದಾದ ನಂತರ ಈ ಜೋಸ್ ಇವಳ ಇದನ್ನ ಸಂಬಂಧದಿಂದ ಬೇಸತ್ತವನು ಡಿವೋರ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಆದ್ರೆ ಈಕೆ ಡಿವೋರ್ಸ್ ಕೊಡೋದೇ ಇಲ್ಲ. ಈ ವಿಷಯ ಘಟನೆ ನಡೆದ ಮೇಲೆ ಗಂಡ ಹೆಂಡತಿ ನಡುವೆ ತುಂಬಾನೇ ಮನಸ್ತಾಪ ಆಗ್ತಾ ಇರತ್ತೆ. ಆಗಾಗ ಜಗಳ ಆಗ್ತಾ ಇರತ್ತೆ. ಏ ಅವರ ಸಂಸಾರದ ಹಾದಿಯೇ ತಪ್ಪಿ ಹೋಗುತ್ತೆ.
ಯಾಕೆಂದ್ರೆ ಒಮ್ಮೆ ತಪ್ಪು ಮಾಡಿದವಳು ಮತ್ತೆ ಸಾರಿ ಕೇಳಿ ಬಂದು ಸರಿ ಇರ್ತಾಳೆ ಅಂತ ಯೋಚನೆ ಮಾಡಿದ. ಆದ್ರೆ ಹಾಗೆ ಬಂದವಳು ಮತ್ತೆ ಸರಿ ಇದ್ಲಾ? ಇಲ್ಲ. ಪುನಃ ತನ್ನ ಮನೆಗೆ ಕರೆಸ್ಕೊಳ್ತಾನೆ ಅಂದ್ರೆ ಯಾರಿಗಾದ್ರೂ ಸಂಶಯ ಬೆಳೆದೇ ಬೆಳೆಯುತ್ತೆ. ಹಾಗಾಗಿ ಇವರಿಬ್ಬರ ನಡುವೆ ಜಗಳ ಮುಗಿತಾನೆ ಇರ್ಲಿಲ್ಲ. ಹೀಗೆ ಒಂದಿನ ಈ ಜಗಳ ವಿಕೋಪಕ್ಕೆ ಹೋಗಿ ಆತ ಮೊನ್ನೆ ಏನ್ ಮಾಡ್ತಾನೆ, ಆ ರೀತಿ ಅವಳನ್ನ ಹಿಗ್ಗಾಮುಗ್ಗ ಚಚ್ಚಿ ಬಿಡ್ತಾನೆ. ನಂತರ ಒಂದು ವಿಡಿಯೋ ಮಾಡಿ ಹಾಕಿ, ನನ್ನ ಮಗನ ಭವಿಷ್ಯ ನನ್ನಿಂದ ಹಾಳಾಗ್ತಿದೆ, ದಯವಿಟ್ಟು ಕ್ಷಮಿಸಿ ಇದೆಲ್ಲ ಹೇಳ್ಬಿಟ್ಟು ಇದ್ ಮಾಡ್ತಾನೆ. ಆದ್ರೆ ಹೀಗೆ ಹೋದವನು ಎಲ್ಲಿಗೆ ಹೋದ ಅಂತ ಯಾರಿಗ್ ಗೊತ್ತಾಗ್ಲಿಲ್ಲ. ಎಲ್ಲರೂ ಯೋಚನೆ ಮಾಡಿ ಏನಾದ್ರು ಮಾಡಿಬಿಟ್ರ, ಆ ಮಗುಗೂ ಏನಾದ್ರು ಮಾಡಿಬಿಟ್ರೆ ಅಂತ. ಆದ್ರೆ ಅವಳು ಬಿಟ್ಟು ಹೋದಾಗ ಆ ಮಗುನ ಚೆನ್ನಾಗಿ ನೋಡಿಕೊಂಡಿದ್ದು ಇವನೇ ಆಗಿದ್ದ. ಇವನಿಗೆ ಆ ಮಗುನ ಚೆನ್ನಾಗಿ ನೋಡಿಕೊಂಡಿದ್ದಲ್ಲ, ಆ ಮಗುನ ಏನು ಮಾಡಕ್ಕೆ ಮನಸ್ಸಾಗ್ಲಿಲ್ಲ. ಮಗುನ ಹಿಡ್ಕೊಂಡು ಹತ್ಕೊಂಡು ಕೂತಿದ್ದ. ಪೊಲೀಸರು ಹೋಗಿ ಇವನ ಪತ್ತೆ ಹಚ್ಚಿ ಮಗುನು ರಕ್ಷಣೆ ಮಾಡಿ ಕರ್ಕೊಂಡ್ ಬಂದರೆ. ಈಗ ಆ ಮಗುನ ಇವನಿಗೆ ಕೊಡಲ್ಲ. ಯಾಕೆಂದ್ರೆ ಆ ಮಗುವಿನ ಪ್ರಾಣಕ್ಕೂ ಅಪಾಯ ಇರೋದ್ರಿಂದ ಆ ಮಗುನ ಇವನಿಗೆ ಕೊಡಲ್ಲ. ಇವನ ಮೇಲೆ ತುಂಬಾ ಕೇಸ್ಗಳನ್ನ ಹಾಕಿದ್ದಾರೆ. ಅವಳು ಮಾತ್ರ ಈಗ ಮೀಡಿಯಾಗಳ ಮುಂದೆ ಬಂದು ಈತನೇ ತಪ್ಪು ಅನ್ನುವಂತೆ ಬಿಂಬಿಸಲು ಪ್ರಯತ್ನಿಸ್ತಾ ಇದ್ದಾಳೆ. ಆದ್ರೆ ಈ ಅವಳನ್ನ ಗೊತ್ತಿರೋರಿಗೆ, ಸುತ್ತಮುತ್ತಲಿನವರಿಗೆ ಎಲ್ಲರಿಗೂ, ಈ ಧರ್ಮರಾಜ್ ಬಗ್ಗೆ ಗೊತ್ತಿರೋರು ಎಲ್ಲರೂ ಹೇಳೋದು, ಇಲ್ಲ ಆತ ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಈಕೆ ನಡತೆ ಸರಿ ಇಲ್ಲದೆ ಇಡೀ ಸಂಸಾರವನ್ನೇ ಹಾಳ್ ಮಾಡಿಬಿಟ್ಲು ಅಂತ. ಯಪ್ಪ, ಏನಲ್ಲ ಆಕೆ ಒಂದು ವರ್ತನೆಯಿಂದ ಇಡೀ ಕುಟುಂಬ ನಾಶ ಆಗಿದೆ. ಅದ್ರಲ್ಲಿ ಈಗ ಏನ್ ಗೊತ್ತಾ, ಆಕಷ್ಟೆಲ್ಲ ಒಂದು ದುಷ್ಟತನದಿಂದ ನಡೆದುಕೊಂಡ್ರು. ಈಗ ಶಿಕ್ಷೆ ಅನುಭವಿಸ್ಬೇಕಾಗಿದ್ದು ಈತನೇ ಆಗಿದ್ದಾನೆ. ಇನ್ನು ಈತ ಜೈಲಿನಿಂದ ಬರ್ಬೇಕಾದ್ರೆ ಎಷ್ಟು ವರ್ಷಗಳು ಹಿಡಿಯುತ್ತೇನೋ. ಅಷ್ಟ್ರಲ್ಲೇ ಇವಳ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿರ್ಬೋದು, ಯಾವ್ದೇ ಭಯ ಇಲ್ಲದೆ ಇರ್ಬೋದು. ಅವನು ಜೈಲಿಂದ ಬರಕಿನ ವರ್ಷಗಳು ಹಿಡಿಯುತ್ತಲ್ಲ. ಇಂಥ ಹೆಣ್ಮಕ್ಳಿಗೆ ಏನ್ ಹೇಳೋದು, ಏನು ಅರ್ಥ ಆಗಲ್ಲ. ಕಾನೂನಲ್ಲಿ ಕೆಲವೊಮ್ಮೆ ಗಂಡ್ಮಕ್ಳು, ಎಷ್ಟೋ ಗಂಡ್ಮಕ್ಳು ಈ ರೀತಿ ಸಿಕ್ಕಾಕೊಂಡ್ರೆ ಹೊರ ಬರಕಿನೇ ಆಗಲ್ಲ. ಈತ ಸ್ವಲ್ಪ ತಾಳ್ಮೆ ವಹಿಸಿ ಡಿವೋರ್ಸ್ ಮಾಡಿ ಹೋಗ್ಬಿಡ್ಬೇಕಾಗಿತ್ತು. ಅವನ ಬದುಕನ್ನ ಅವ್ನು ನೋಡ್ಕೊಳ್ಬೇಕಾಗಿತ್ತು. ಮಗುನ ನಂಗೆ ಕೊಡು ಅಂತ ಕೇಳಿ ಮಗುನ ಪಡ್ಕೊಂಡು ಅವನು ಹೋಗಿದ್ರೆ ಅವನ ಬದುಕಾದ್ರೂ ಚೆನ್ನಾಗಿರ್ತಿತ್ತು. ಈಗ ಪಾಪ ಏನೋ ಕೋಪದ ಕೈಗೆ ಬುದ್ಧಿ ಕೊಟ್ಟು ಬಿಟ್ಟಿದ್ದಾನೆ. ಆತನ ಬದುಕು ಸರ್ವನಾಶ ಆಗಿದೆ. ಇನ್ನೊಂದು ಜೈಲಿನಿಂದ ಆತನನ್ನು ಬಿಡಿಸ್ಕೊಂಡ್ ಬರ್ಬೇಕಾದ್ರೂ ತುಂಬಾ ವರ್ಷಗಳೇ ಹಿಡಿಯುತ್ತೆ. ಆ ಕಾನೂನು ಹೋರಾಟ, ಅದ್ರಲ್ಲಿ ಆತ ಜರ್ಜರಿತನಾಗ್ಬಿಡ್ತಾನೆ. ಈಕೆ ಮಾತ್ರ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ತನ್ನ ಚಾಳಿ ಮುಂದುವರಿಸ್ಬೋದು. ಇನ್ನು ಯಾವುದೇ ಅಂಕುಶ ಇಲ್ಲ ಅವಳಿಗೆ. ಗಂಡ ಜೈಲಿನಲ್ಲಿ ಹೋಗಿ ಕೂತಿದ್ದಾನೆ. ಇನ್ನು ಅನೈತಿಕ ಸಂಬಂಧಕ್ಕೆ ಕೂಡ ಒಪ್ಪಿಗೆ ಇರುವ ಈ ಕಾಲದಲ್ಲಿ ಆಕೆ ತನ್ನ ಚಾಳಿಯನ್ನ ಮುಂದುವರ್ಸ್ಕೊಂಡೇ ಹೋಗ್ತಾಳೆ. ಈತ ಮಾತ್ರ ಏನೋ ತಪ್ಪು ಮಾಡಿದೆ. ಆಕೆಯನ್ನು ಮದುವೆ ಆಗಿ ಪ್ರೀತಿಸಿ ಮದುವೆ ಆದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಆ ಮಗುನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ತಾಯಿಗೆ ಒಪ್ಪಿಸ್ತಾರ ಅಥವಾ ಮಕ್ಕಳ ಇಲಾಖೆಯವರು ಏನ್ ನಿರ್ಧಾರಕ್ಕೆ ಬರ್ತಾರ ಗೊತ್ತಿಲ್ಲ. ಆದ್ರೆ ಪಾಪ ಇವನ ಬದುಕು ಮಾತ್ರ ಸಂಪೂರ್ಣ ಹಾಳಾಯ್ತು.